ಮಕ್ಕಳೇ, ನಿಮಗೆ ವರ್ಷಾಂತ್ಯದೆಲ್ಲ ಪಾಠ ಎಲ್ಲ ಮುಗಿಸಿ ಈಗ ನಾವು ಪ್ರಿಪರೇಟರಿ ಪರೀಕ್ಷೆಗೆ ಬರ್ತಾ ಇದ್ದೀವಿ. ಪ್ರಿಪರೇಟರಿ ಪರೀಕ್ಷೆ ನೀವು ಎದುರಿಸ್ತಾ ಇದ್ದೀರಿ. ಭಾಗ 1 ಮತ್ತು ಭಾಗ 2 ಒಳಗೆ ಎಷ್ಟು ಚಾಪ್ಟರ್ ಇದೆ? 14 ಚಾಪ್ಟರ್ ಇದೆ. ಭಾಗ 1 ಮತ್ತು ಭಾಗ 2 14 ಚಾಪ್ಟರ್ ಇದೆ. ಫಸ್ಟ್ ನಾನು ಪ್ರತಿಯೊಂದು ಚಾಪ್ಟರ್ದು ನಿಮಗೆ ಬ್ಲೂ ಪ್ರಿಂಟ್ ಅಲ್ಲಿ ಹೇಳ್ತೀನಿ, ಹೇಳಿದ್ದೀನಿ, ಕ್ಲಾಸ್ ವೈಸ್ ಅಲ್ಲಿ ಹೇಳಿದ್ದೀನಿ. ಯಾವ ರೀತಿ ಕೊಡ್ತಾರೆ, ಪ್ರತಿ ಚಾಪ್ಟರ್ ಹೇಗೆ ಕೊಡ್ತಾರೆ, ಏನೇನು ಡಿಫಿಕಲ್ಟಿ ಇರುತ್ತೆ, ಏನೇನು ಚೆನ್ನಾಗಿ ಅಭ್ಯಾಸ ಮಾಡಬೇಕು. ಈಗ ನಾವು ಮೊದಲನೇ ಚಾಪ್ಟರ್ ಬಂದ್ರೆ ನೀವು ಹೇಳ್ತಾ ಹೋಗ್ತೀರಾ ಏನೇನು ಕೊಡ್ತಾರೆ, ಏನೇನು ಕೊಡಬಹುದು. ಬಹುಪದ ವಾಸ್ತವ ಸಂಖ್ಯೆ ಮೊದಲನೇ ಚಾಪ್ಟರ್ ಅದು ವಾಸ್ತವ ಸಂಖ್ಯೆ. ವಾಸ್ತವ ಸಂಖ್ಯೆ ಏನ್ ಬರುತ್ತೆ? ಫಸ್ಟ್ ನಾವು ಸಂಖ್ಯೆಗಳನ್ನ ಅವಿಭಾಜ್ಯ ಅಪವರ್ತನಗಳನ್ನು ಮಾಡ್ತೀವಿ. ಅವಿಭಾಜ್ಯ ಅಪವರ್ತನ ಏನು? ಸಂಖ್ಯೆಗಳನ್ನ ಭಾಗ ಮಾಡ್ಕೊಂತ ಹೋಗ್ತೀವಿ. ಅಂದ್ರೆ ಇರ್ತಕ್ಕ ಸಂಖ್ಯೆನ ಅಪವರ್ತನ ಮಾಡ್ಕೊಂತ ಹೋಗ್ತೀವಿ. ಈಗ ನಾವು 8 ಅಪವರ್ತನ ಮಾಡಿದ್ರೆ 2 × 2 × 2 ಮಾಡ್ಬೋದಲ್ವ? 6 ಅಪವರ್ತನ ಮಾಡಿದ್ರೆ 2 × 3 ಮಾಡ್ಬೋದು, ಹೌದಲ್ರಿ? 40 ಅಪವರ್ತನ ಮಾಡಿದ್ರೆ 2 20 2 ಹಾಗಾದ್ರೆ 40 ಅಪವರ್ತನಗಳು ಯಾವುದು? 2 × 2 × 2 × 5 ಫಸ್ಟ್ ಬರ್ತದೆ ಅಪವರ್ತನ. ಇದಾದ್ಮೇಲೆ ಅಪವರ್ತನ ಆದ್ಮೇಲೆ ಇದರಲ್ಲಿ ಅತ್ಯಂತ ಚಿಕ್ಕ ಅವಿಭಾಜ್ಯ ಅಪವರ್ತನ ಸಂಖ್ಯೆ ಯಾವುದು? ಅತ್ಯಂತ ಚಿಕ್ಕ ಅವಿಭಾಜ್ಯ ಅಪವರ್ತನ ಸಂಖ್ಯೆ ಯಾವುದು? ಅತ್ಯಂತ ಚಿಕ್ಕ ಅವಿಭಾಜ್ಯ ಅಪವರ್ತನ ಸಂಖ್ಯೆ ಯಾವುದು? 2. ಸರಿ, ನೀವು ಕೇಳ್ಬೋದು, ಸರ್ ಒಂದಾಗಲ್ವಾ? ಒಂದಾಗತ್ತಾ? ಒಂದೆಲ್ಲೂ ಬರಲ್ಲ. ಅಪವರ್ತನ ಸ್ಟಾರ್ಟ್ ಆಗೋದು 2ರಿಂದಾನೆ ಅಂದ್ರೆ ಒಂದೆಲ್ಲೂ ಬರಲ್ಲ. ನೆಕ್ಸ್ಟ್ ಅದಾದ್ಮೇಲೆ ಈ ಸಂಖ್ಯೆ ಫಸ್ಟ್ ಯಾರು ಬರುತ್ತೆ? ವಾಸ್ತವ ಸಂಖ್ಯೆ ಯಾರು ಬರುತ್ತೆ? ಅಪವರ್ತಿತ ಸಂಖ್ಯೆ 1 ಮಾರ್ಕ್ಸ್ ಕೇಳ್ಬೋದು. ನೆಕ್ಸ್ಟ್ ಇದರಲ್ಲಿ ಮಾಸ ಮತ್ತು ಲಾಸ. ಮಾಸ ಮತ್ತು ಲಾಸಾಹ. ಮಾಸ ಮತ್ತು ಲಾಸಾಹ ಕೊಟ್ಟಾಗ 2 ಸಂಖ್ಯೆಗಾರ ಕೇಳ್ಬೋದು, ಇಲ್ಲ 3 ಸಂಖ್ಯೆಗಾರ ಕೇಳ್ಬೋದು. ಏನ್ರಿ? 2 ಸಂಖ್ಯೆ ಅಥವಾ 3 ಸಂಖ್ಯೆ. ಆಯ್ತು, 2 ಸಂಖ್ಯೆಯನ್ನು ಕೊಟ್ಟಾಗ ನಾವು ಫಾರ್ಮುಲಾ ಬಳಸ್ತೀವಿ. 2 ಸಂಖ್ಯೆಯನ್ನು ಕೊಟ್ಟಾಗ ನಾವು a × b = h × l ಅಂತ ಬಳಸ್ತೀವಿ, ಹೌದಲ್ಲ? 2 ಸಂಖ್ಯೆಗಳ ಗುಣಲಬ್ಧ, ಆ 2 ಸಂಖ್ಯೆಗಳ ಮಾಸ ಮತ್ತು ಲಾಸ ಗುಣಲಬ್ಧಕ್ಕೆ ಏನಾಗುತ್ತದೆ? ಸಮಾನವಾಗಿದೆ. a × b = h × l. 2 ಸಂಖ್ಯೆಯನ್ನು ಕೊಟ್ಟು ಮಾಸ ಕೊಟ್ಟು ಲಾಸ ಕೇಳ್ಬೋದು, 2 ಸಂಖ್ಯೆಯನ್ನು ಕೊಟ್ಟು ಲಾಸ ಕೊಟ್ಟು ಮಾಸ ಕೇಳ್ಬೋದು. ಈಗ ಅಕಸ್ಮಾತ್ 2 ಸಂಖ್ಯೆಯನ್ನು ಕೊಟ್ಟು ಮಾಸ ಕೊಟ್ಟ ಲಾಸ ಹೆಂಗ್ ಕಂಡಿದ್ದೀರಾ? a × b/h = l. ಹೌದಲ್ಲ? ಇದನ್ನ ಒಂದ್ಕಡೆ ತಂದಿದ್ದೀರಾ, ಎಲ್ಲಿ ಕಂಡಿದ್ದೀರಾ? ಅಕಸ್ಮಾತ್ ಲಾಸ ಕೊಟ್ಟಿರ್ತಾರೆ, ಮಾಸ ಕಂಡಿಬೇಕು. a × b/l = ಆ ಕಡೆ ಬರ್ತದೆ. ಸರಿ, 2 ಮಾರ್ಕ್ಸ್ ಕೇಳ್ಬೋದು. ಅಥವಾ ಇದರಲ್ಲಿ ನೆಕ್ಸ್ಟ್ ಬಹಳ ಇಂಪಾರ್ಟೆಂಟ್ ಯಾವುದು? ಅಭಾಗದ ಸಂಖ್ಯೆಯನ್ನು ಅಭಾಗದ ಸಂಖ್ಯೆಯನ್ನು ಸಾಧಿಸಿ. ಅಭಾಗದ ಸಂಖ್ಯೆ ಸಾಧಿಸಿ ಇದರಲ್ಲಿ ಒಂದು ಸಂಖ್ಯೆಯನ್ನು ಕೊಟ್ಟು 3 ಮಾರ್ಕ್ಸ್ ಕೇಳ್ಬೋದು. √2 ಅಥವಾ √3 ಅಥವಾ √5 ಅಭಾಗದ ಸಂಖ್ಯೆಯನ್ನು ಸಾಧಿಸಿ. 2 ಸ್ಟೆಪ್ ಬರ್ತದೆ, ವರ್ಗ ಮಾಡ್ಕೊಂಡು ಮಾಡೋದು. ಅಥವಾ 2 ಸಂಖ್ಯೆ ಕೊಟ್ಟು 2 + √3 ಅಥವಾ 5 - √3 2 - √3 ಅಭಾಗದ ಸಂಖ್ಯೆಯನ್ನು ಸಾಧಿಸಿ. ಎಷ್ಟು ಮಾರ್ಕ್ಸ್ ಕೇಳ್ತಾರೆ? 2 ಮಾರ್ಕ್ಸ್. ಈಗ ನಮಗೆ ಇದ್ರ ಪ್ರಕಾರ ಇದ್ರಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವೆಶ್ಚನ್ ಒಂದು ವಿದ್ಯಾರ್ಥಿ ಅದರಲ್ಲಿ ವಾಸ್ತವ ಸಂಖ್ಯೆ ಎಷ್ಟು? 1. ಆಮೇಲೆ 2 ಮಾರ್ಕ್ಸ್ ಅಲ್ಲಿ 1, 2 ಮಾರ್ಕ್ಸ್ ಅಲ್ಲಿ 1 ಅಥವಾ ಸ್ಟಾರ್ ಹಾಕಿರ್ತೀವಿ. ನಾನು 2 ಮಾರ್ಕ್ಸ್ ಹಾಕೋದು 3 ಮಾರ್ಕ್ಸ್ ಹಾಕ್ತೇನೆ. ಯಾಕೆ ಅಂದ್ರೆ ಅಭಾಗದ ಸಂಖ್ಯೆಯನ್ನು ಸಾಧಿಸಿ ಸಿಂಗಲ್ ಕೊಟ್ಟಾಗ √2 ಅಭಾಗದ ಸಂಖ್ಯೆಯನ್ನು ಸಾಧಿಸಿ ಕೊಡ್ತಾರೆ. ಗೊತ್ತು ನಿಮ್ಗೆ ಎಷ್ಟು ಮಾರ್ಕ್ಸ್ ಸಿಗೋದು? 3 ಮಾರ್ಕ್ಸ್. ಒಟ್ಟು ಈ ಚಾಪ್ಟರ್ಗೆ ಎಷ್ಟು ಮಾರ್ಕ್ಸ್ ಇದೆಯಪ್ಪ? 3 + 1 4. 3 + 1 ಎಷ್ಟು? 4. ನೆಕ್ಸ್ಟ್ 2ನೇ ಚಾಪ್ಟರ್ ಯಾವುದು? ಬಹುಪದೋಕ್ತಿ. ಈಗ ನಾವು ಬಹುಪದೋಕ್ತಿಗೆ ಬಂದ್ರೆ ಬಹುಪದೋಕ್ತಿನಲ್ಲಿ ಏನೇನು ಬರುತ್ತೆ? ಫಸ್ಟ್ ನಾವು ಬಹುಪದೋಕ್ತಿ 1 ಮಾರ್ಕ್ಸ್ ಕೇಳ್ತಾರೆ.
ಫಸ್ಟ್ ಬಹುಪದೋಕ್ತಿನಲ್ಲಿ ಶೂನ್ಯತೆ ಹುಡುಕಿ ಕೇಳ್ತಾರೆ. ಅದಕ್ಕೆ ಕೇಳ್ತಾರೆ ಶೂನ್ಯತೆಗಳು. ಗ್ರಾಫ್ ಅನ್ನು ಕೊಡ್ತಾರೆ, ಕೆಳಗೆ ಕೇಳ್ತಾರೆ ಗ್ರಾಫ್ ಅಲ್ಲಿ. ಬಹುಪದೋಕ್ತಿ ಶೂನ್ಯತೆಯಲ್ಲಿ ಗ್ರಾಫ್ ಅನ್ನು ಕೊಟ್ಟಾಗ ನೋಡಿರ್ಬೋದು, ಈ ಬಹುಪದೋಕ್ತಿ ಶೂನ್ಯತೆ ಎಷ್ಟು? 0. ಎಕ್ಸ್ ಅಕ್ಷರ ಟಚ್ ಮಾಡಿಲ್ಲ. ಅದೇ ರೀತಿ ಈ ಗ್ರಾಫ್ ಅಲ್ಲಿ ಶೂನ್ಯತೆ ಎಷ್ಟು? 1, 2, 3. ಕೆಳಗೆ ಕೇಳ್ತಾರೆ. ಅಕಸ್ಮಾತ್ ಈ ಬಹುಪದೋಕ್ತಿ ಕೊಟ್ಟು ಹಿಂಗ್ ಕೇಳ್ತಾರೆ, ಇದು ಶೂನ್ಯತೆ ಎಷ್ಟು? 1 ಟಚ್ ಆಗಿದೆ ಸರ್, ಇಲ್ಲೂ ಟಚ್ ಆಗಿದೆ ಕೇಳಬಾರ್ದು. ಎಕ್ಸ್ ಅಕ್ಷರ ಮಾತ್ರ ಪರಿಗಣನೆ ಮಾಡ್ಬೇಕು, ಆಯ್ತಾ? ಅಕಸ್ಮಾತ್ ಈ ತರ ಕೇಳ್ತಾರೆ, ಇದು 0. ಆಯ್ತಾ? ನೆಕ್ಸ್ಟ್ ಸರಿ, ಬಹುಪದೋಕ್ತಿಯ ಶೂನ್ಯತೆ. ಆಯ್ತಾ? ಇದಾದ್ಮೇಲೆ ನೆಕ್ಸ್ಟ್ ಏನ್ ಕೇಳ್ಬೋದು? ಬಹುಪದೋಕ್ತಿಯ ಡಿಗ್ರಿ ಕೇಳ್ಬೋದು. ಬಹುಪದೋಕ್ತಿಯ ಡಿಗ್ರಿ ಅಥವಾ ಗರಿಷ್ಠ ಘಾತ. ಫಾರ್ ಎಕ್ಸಾಂಪಲ್ ಪಿ ಆಫ್ ಎಕ್ಸ್ ಅಂತ ಬಹುಪದೋಕ್ತಿ ಇರುತ್ತೆ. 2x³ ಪ್ಲಸ್ 5x ಘಾತ 4 ಮೈನಸ್ 2x² ಪ್ಲಸ್ 4 ಅಂತ. ಈ ಬಹುಪದೋಕ್ತಿ ಡಿಗ್ರಿ ಕಂಡಿರಿ ಎಷ್ಟು? ಇಬ್ರು ಬರಬೇಕು. ಇಬ್ರು ಬರಲಿ. ನೇಹಲ್ಲ ಬರ್ರಿ, ಪುಸ್ತಕ ಇಲ್ಲಿ ಮುಂದೆ ಬರ್ರಿ, ಇಲ್ಲಿ ಕೂತ ಬರ್ರಿ, ಗಲಾಟೆ ಮಾಡ್ತೀವಿ. ಬರ್ರಿ ಬರ್ರಿ ಬರ್ರಿ, ಮುಂದೆ ಬರ್ರಿ. 7 ಗಂಟೆ ಬರ್ತಾರೆ, ಆಯ್ತಾ? ಇಲ್ಲಿ ಸಂಖ್ಯೆ ಎಷ್ಟಾಗಿರಲಿ, ಚರಾಕ್ಷರದ ಗರಿಷ್ಠ ಘಾತ ಯಾವ್ದಿರುತ್ತೋ ಅದನ್ನೇನ್ ಕರಿತೀವಿ ನಾವು? ಬಹುಪದೋಕ್ತಿಯ ಡಿಗ್ರಿ ಅಥವಾ ಮಹತ್ತಮ ಘಾತ. ಆಯ್ತಾ? ಒಂದ್ ಮಾರ್ಕ್ಸಿಗೆ ಕೇಳ್ತಾರೆ ನೋಡ್ತಾರೆ, ಒಂದ್ ಮಾರ್ಕ್ಸಿಗೆ ಕೇಳ್ತಾರೆ ಬಹುಪದೋಕ್ತಿ ಮಹತ್ತಮ ಘಾತ ಅಂತ ಡಿಗ್ರಿ. ಆಯ್ತಾ? ನೆಕ್ಸ್ಟ್ ಇದಾದ್ಮೇಲೆ ಒಂದು ಬಹುಪದೋಕ್ತಿಯನ್ನು ಕೊಟ್ಟಾಗ ಬಹುಪದೋಕ್ತಿಯಲ್ಲಿ ಎಷ್ಟಿದ? ರೇಖಾತ್ಮಕ ಬಹುಪದೋಕ್ತಿ, ವರ್ಗ ಬಹುಪದೋಕ್ತಿ, ಘನ ಬಹುಪದೋಕ್ತಿ, ಅದಾದ್ಮೇಲೆ ಬಹುಪದೋಕ್ತಿ. ರೇಖಾತ್ಮಕ ಬಹುಪದೋಕ್ತಿ ಆದರ್ಶ ರೂಪ ಏನು? ಸಿ. ಇದು ಚರಾಕ್ಷರದ ಘಾತ ಎಷ್ಟಿದೆ? ಇದು ರೇಖಾತ್ಮಕ. ವರ್ಗಾತ್ಮಕ ಏನ್ ಬರುತ್ತೆ? ಇದು ಚರಾಕ್ಷರದ ಗರಿಷ್ಠ ಘಾತ ಎಷ್ಟಿದೆ? ಧನಾತ್ಮಕ. ಇದು ಚರಾಕ್ಷರದ ಗರಿಷ್ಠ ಘಾತ ಎಷ್ಟು? ಆಯ್ತು, ಈಗ ನಾನು ಕೇಳಿದೆ ಏನ್ ಗೊತ್ತಾ? ರೇಖಾತ್ಮಕ ಬಹುಪದೋಕ್ತಿಗೆ ಶೂನ್ಯತೆ ಎಷ್ಟಿರುತ್ತೆ? 1 ಇರುತ್ತೆ. ಯಾಕೆಂದ್ರೆ ರೇಖಾತ್ಮಕ ಬಹುಪದೋಕ್ತಿಯಲ್ಲಿ ಚರಾಕ್ಷರದ ಗರಿಷ್ಠ ಘಾತ 1 ಇದೆ ಅಂದ್ರೆ 1 ಶೂನ್ಯತೆ. ವರ್ಗಾತ್ಮಕದಲ್ಲಿ ಚರಾಕ್ಷರ ಗರಿಷ್ಠ ಘಾತ ಎಷ್ಟಿದೆ? ಹಾಗಾದ್ರೆ ಶೂನ್ಯತೆ ಎಷ್ಟು? ಘನದಲ್ಲಿ ಗರಿಷ್ಠ ಘಾತ ಎಷ್ಟಿದೆ? 3. ಆದ್ರೆ ಶೂನ್ಯತೆ ಎಷ್ಟು? ಅದು ಉದಾಹರಣೆ ಕೊಡ್ತೀವಿ. ಈಗ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಮೈನಸ್ 3 ಸರಿ. ಒಂದು ಉದಾಹರಣೆ, ಚಿಕ್ಕ ಉದಾಹರಣೆ. ಇದು ಯಾವ ಸಮೀಕರಣ? ಇದು ರೇಖಾತ್ಮಕ. ಯಾಕಂದ್ರೆ ಚರಾಕ್ಷರದ ಗರಿಷ್ಠ ಘಾತ ಎಷ್ಟಿದೆ? 1 ಇದೆ. ಆದ್ರೆ ಯಾವ ಸಮೀಕರಣ ಇದು? ಆಯ್ತು, ನೀವ್ ಹೇಳ್ಬೇಕು. ಇದಕ್ಕೆ ಶೂನ್ಯತೆ ಏನು? ಎಕ್ಸ್ ಏನ್ ಕೊಟ್ರೆ 0 ಆಗುತ್ತೆ. ಪಟ್ಟಂತ ಎಕ್ಸ್ ಏನ್ ಕೊಟ್ರೆ? ಎಕ್ಸ್ ಗೆ 3 ಕೊಟ್ರೆ 0 ಆಗುತ್ತೆ. ನಾವು ಎಕ್ಸ್ ಜಾಗದಲ್ಲಿ 3 ಕೊಟ್ರೆ 3 ಮೈನಸ್ 3 ಏನಾಗುತ್ತೆ? 0. ಆದ್ರೆ ಎಕ್ಸ್ ಕೊಟ್ಟು 3 ಏನ್ ಕರ್ತೀವಿ ನಾವು? ಬಹುಪದೋಕ್ತಿಯ ಆಯ್ತು. ಇನ್ನೊಂದು ನೆಕ್ಸ್ಟ್ ಇದಕ್ಕೆ ವರ್ಗ ಸಮೀಕರಣ. ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು x² ಪ್ಲಸ್ 1 ಅಥವಾ x² ಮೈನಸ್ 1 ಅಂತ ಹೇಳುತ್ತೆ. ಆಯ್ತಾ? ಇಲ್ಲಿ ಚರಾಕ್ಷರ ಗರಿಷ್ಠ ಘಾತ ಎಷ್ಟಿದೆ? ಆದ್ದರಿಂದ ಯಾವ ಬಹುಪದೋಕ್ತಿ ಇದು? ವರ್ಗ ಹೊಸ ಬಿ ಎಕ್ಸ್ ಇಲ್ಲ ಸರ್, ಇಲ್ಲಿ ಇನ್ನೊಂದು ಎಕ್ಸ್ ಇಲ್ಲ. ಅದ್ರೊಳಗೆ ನೀವು ಚರಾಕ್ಷರದ ಗರಿಷ್ಠ ಘಾತ ನೋಡ್ಬೇಕು. ಘಾತ 2 ಇತ್ತ? ವರ್ಗ. ಘಾತ 1 ಇತ್ತ? ರೇಖಾತ್ಮಕ. ಘಾತ ಎಷ್ಟಿದೆ? ಇಲ್ಲಿ 2 ಇದೆ. ಆದ್ರಿಂದ ಯಾವ ಬಹುಪದೋಕ್ತಿ ಇದು? ವರ್ಗ ಬಹುಪದೋಕ್ತಿ. ಇದರ ಶೂನ್ಯತೆ ಎಷ್ಟು ಆಗ್ತದೆ? ಎಷ್ಟು ಕೊಡ್ತೇನೆ? 1 ಕೊಟ್ರೆ ಬಹುಪದೋಕ್ತಿ ಆಗ್ತದೆ ಶೂನ್ಯ. ಸಾಮಾನ್ಯವಾಗಿ ನಿಮಗೆ ಈ 2 ಮೇಲೆ ಕೇಳ್ತಾರೆ ಮತ್ತ ಕೇಳ್ಬೋದು. 2 ಮೇಲೆ ಕೇಳ್ತಾರೆ. ಯಾಕಂದ್ರೆ ನಿಮ್ಗೆ ಇರೋದು ರೇಖಾತ್ಮಕ ಮತ್ತು ವರ್ಗಾತ್ಮಕ ಇದೆ. ಇದರಲ್ಲಿ ನಿಮಗೆ ಒಂದು ಬಹುಪದೋಕ್ತಿ ಶೂನ್ಯತೆ ಗ್ರಾಫ್ ಕೊಟ್ಟರಲ್ಲಿ ಅದು, ಅಥವಾ ಏನು ಅದು ಬಹುಪದೋಕ್ತಿಯ ಶೂನ್ಯತೆ ರೇಖಾತ್ಮಕ ಮತ್ತು ವರ್ಗಾತ್ಮಕದಲ್ಲ ಒಂದು ಕ್ವಶನ್ ಇದೆ. ಅದರಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ 2 ಮಾರ್ಕ್ಸ್ ಸರಿ ಕೇಳೋದು ಮಕ್ಕಳೇ. ವೆರಿ ಗುಡ್. 2 ಮಾರ್ಕ್ಸ್ ಅಲ್ಲಿ ಒಂದು
ವರ್ಗ ಬಹುಪದ ನಿಮ್ ಸಿಲೆಬಸ್ ಪೇಪರ್ ಏನ್ ಗೊತ್ತಾ, ವರ್ಗ ಬಹುಪದೋಕ್ತಿಯ ಶೂನ್ಯತೆಗಳು ಅಂತ ಕೇಳಿದ್ರು. ಆ ವರ್ಗ ಬಹುಪದೋಕ್ತಿ ಶೂನ್ಯತೆ ವರ್ಗ ಬಹುಪದೋಕ್ತಿಯ ಆದರ್ಶ ರೂಪ ಹೆಂಗಿರುತ್ತೆ ಅಂದ್ರೆ ಎಕ್ಸ್ ಸ್ಕ್ವಯರ್ ಮೈನಸ್ ಆಲ್ಫಾ ಪ್ಲಸ್ ಬೀಟಾ ಇಂಟು ಎಕ್ಸ್ ಪ್ಲಸ್ ಆಲ್ಫಾ ಬೀಟಾ ಇಕ್ವಲ್ 0 ಅಂತ ಇರ್ತೀವಿ. ಇದನ್ನ ಏನ್ ಕರ್ತೀವಿ ನಾವು, ಶೂನ್ಯತೆ ಅಲ್ಲ, ಇದೇನ್ ಕರ್ತೀವಿ ನಾವು ಶೂನ್ಯತೆ ಅಲ್ಲ. ಆಲ್ಫಾ ಪ್ಲಸ್ ಬೀಟಾ ಇಸ್ ಈಕ್ವಲ್ ಮೈನಸ್ ಬಿ ಬೈ ಎ, ಆಲ್ಫಾ ಇಂಟು ಬೀಟಾ ಇಸ್ ಈಕ್ವಲ್ ಬಿ ಬೈ ಎ. ಅವ್ರು ಕೊಡ್ತಾರೆ ಮೊತ್ತ ಮತ್ತು ಗುಣಲಬ್ಧ, ಮೊತ್ತ 3 ಗುಣಲಬ್ಧ 2 ಆಗಿರುವ ವರ್ಗ ಬಹುಪದೋಕ್ತಿಯನ್ನ ಕಂಡುಹಿಡಿಯಿರಿ ಅಂತ ಹೇಳ್ತಾರೆ. ಅಂದ್ರೆ ಮತ್ತೆ ಎಷ್ಟಪ್ಪ 3, ಗುಣಲಬ್ಧ ಎಷ್ಟಪ್ಪ 2. ಮೊತ್ತ ಮತ್ತು ಗುಣಲಬ್ಧ 2 ಆಗಿರ್ತಕ್ಕಂಥ ವರ್ಗ ಬಹುಪದೋಕ್ತಿ ಕಂಡುಹಿಡಿದ್ರೆ ಮೊತ್ತ ಏನ್ ಮಾಡ್ತೀರಾ, ಆಲ್ಫಾ ಪ್ಲಸ್ ಬೀಟಾ 3 ತಗೊಂತೀರ. ಆಲ್ಫಾ ಇಂಟು ಬೀಟಾ ಇದು ಕೂಡ ಎಷ್ಟು 2. ಆದ್ರೆ ಆಲ್ಫಾ ಪ್ಲಸ್ ಬೀಟಾ ಏನಿದೆ ಮೈನಸ್ ಬಿ ಬೈ ಎ. ಇಲ್ಲಿ ಏನಿದೆ ಇಲ್ಲಿ ಪ್ಲಸ್ ಇದೆ. ಆದ್ರಿಂದ ಮೈನಸ್ ಆಫ್ ಮೈನಸ್ 3 ಬೈ 1 ಅಂತ ಆಗ್ತದೆ. ಮೈನಸ್ ಇಂಟು ಮೈನಸ್ ಏನಾಗುತ್ತೆ ಹಾಗೆ. ಇದು 2 ಇದೆ, ಸಿ ಬೈ ಎ 2 ಬೈ 1. ಹಾಗಾದ್ರೆ ಬಿ ಬೆಲೆ ಎಷ್ಟು 3 ಅಲ್ಲ, ಮೈನಸ್ 3. ಮೈನಸ್ ಸೂತ್ರದಲ್ಲಿದೆ, ಇದು ಮೈನಸ್ ಏನಿದೆ ಸೂತ್ರದಲ್ಲಿದೆ. ಆಲ್ಫಾ ಪ್ಲಸ್ ಬೀಟಾ ಮೈನಸ್ ಬಿ ಬೈ ಎ. ಆದ್ರೆ ಪ್ಲಸ್ ಇದೆ. ಪ್ಲಸ್ ಬರ ಕಾರಣ ಯಾರು, ಈ ಮೈನಸ್. ಮೈನಸ್ ಇಂಟು ಮೈನಸ್ ಏನಾಗುತ್ತೆ. ಆದ್ರಿಂದ ಬಿ ಬೆಲೆ ಎಷ್ಟಾಗುತ್ತೆ ಮೈನಸ್ 3. ಸಿ ಬೆಲೆ ಎಷ್ಟು, ಎ ಬೆಲೆ ಎಷ್ಟು. ಆದ್ರಿಂದ ಇದೀಗ ಹಿಂಗೆ ಎಕ್ಸ್ ಸ್ಕ್ವಯರ್ ಮೈನಸ್ ಆಲ್ಫಾ ಪ್ಲಸ್ ಬೀಟಾ ಹಿಂಗೆ ಅದ್ ಮಾಡ. ನಿಮ್ಗೆ ಇದಕ್ಕೆ ಹಾಕ್ಬಿಡೋಣ ಆಲ್ಫಾ ಪ್ಲಸ್ ಬೀಟಾ ಎಕ್ಸ್ ಸ್ಕ್ವಯರ್ ಮೈನಸ್ ಆಲ್ಫಾ ಪ್ಲಸ್ ಬೀಟಾ ಜಾಗ ಎಷ್ಟು 3x ಪ್ಲಸ್ ಆಲ್ಫಾ ಬೀಟಾ ಎಷ್ಟು ಎಕ್ಸ್ ಸ್ಕ್ವಯರ್ ಮೈನಸ್ 3x ಪ್ಲಸ್ ಮಾಡ್ಸಿ ನೋಡ್ರಿ, ಮಾಡ್ಸಿ ಅಂತಾನೆ ಆಯ್ತಾ. ಇದರ ಲೆಕ್ಕ ಎಷ್ಟು ಮಾರ್ಕ್ಸ್ ಕೇಳ್ತಾರೆ ಅಂತ, ಎಷ್ಟು ಮಾರ್ಕ್ಸಿಗೆ 2 ಮಾರ್ಕ್ಸ್. ಮತ್ತೆ ಇದನ್ನ ಬಿಟ್ರೆ ಮತ್ತೆ 2 ಮಾರ್ಕ್ಸ್ ಹೇಗೆ ಕೇಳ್ತಾರೆ. ಮೊತ್ತ ಮತ್ತು ಗುಣಲಬ್ಧ ಅವರೇ ಕೊಟ್ಟಿರ್ತಾರೆ. ಈಗ ನಾನು ಕೊಟ್ಟಿದ್ದಾರಪ್ಪ ಮೊತ್ತ ಮತ್ತು ಗುಣಲಬ್ಧ ಅವರೇ ಕೊಟ್ಟಿರ್ತಾರೆ. ವರ್ಗ ಬಹುಪದೋಕ್ತಿ ಕಂಡಿಬೇಕು. ಶೂನ್ಯತೆಗಳು ಕೊಟ್ಟಿರ್ತಾರೆ, ಅದನ್ನ ಮಾಡಿಸಿ ನಿಮಗೆ ಆಯ್ತಾ. 2 ಮಾರ್ಕ್ಸ್ಗೆ ಇದು ಜಾಸ್ತಿ ಆಗಿ ಕೊಡಲ್ಲ. ಬಹುಪದೋಕ್ತಿ ಎಷ್ಟು ಮಾರ್ಕ್ಸ್ ಕೇಳ್ಬೋದು ಅಂದಾಜು, ಎಷ್ಟು ಮಾರ್ಕ್ಸ್ಗೆ 3 ಮಾರ್ಕ್ಸ್. ಎಷ್ಟು ಮಾರ್ಕ್ಸ್ಗೆ 3 ಮಾರ್ಕ್ಸ್. ಈ ಮನೇಲಿ ಹೋಗಿ ಮಕ್ಕಳೇ ಇದನ್ನ ಚೆನ್ನಾಗಿ ಅಭ್ಯಾಸ ಮಾಡಿ. ಯಾವ್ದನ್ನ ಆಲ್ಫಾ ಪ್ಲಸ್ ಬೀಟಾ ಅಂದ ತಕ್ಷಣ ಮನಸ್ಸಲ್ಲಿ ಏನ್ ಬರ್ಬೇಕು ಮೈನಸ್ ಬಿ ಬೈ ಎ. ಆಲ್ಫಾ ಇಂಟು ಬೀಟಾ ಏನ್ ತಕ್ಷಣ ಬರ್ಬೇಕು ಕೇಳೇ ಕೇಳ್ತಾರೆ. ಎಷ್ಟು ಮಾರ್ಕ್ಸಿಗೆ 2 ಮಾರ್ಕ್ಸಿಗೆ ಆಯ್ತಾ. ನೆಕ್ಸ್ಟ್ ಮಕ್ಕಳೇ 2 ಚರಾಕ್ಷಿ ರೇಖಾತ್ಮಕ ಸಮೀಕರಣ. ಇದು ಬಹಳ ಇಂಪಾರ್ಟೆಂಟ್. 2 ಚರಾಕ್ಷಿ ರೇಖಾತ್ಮಕ ಸಮೀಕರಣದಲ್ಲಿ ಅಂದಾಜು ನಿಮಗೆ ಎಷ್ಟು ಮಾರ್ಕ್ಸಿಗೆ ಕೇಳಬಹುದು, ಪಟ್ಟಾಗ ನೀವು ಹೇಳ್ಬೋದು. ಎಷ್ಟು ಮಾರ್ಕ್ಸಿಗೆ 7ರಲ್ಲಿ ವರ್ಗ 2 ರೇಖಾತ್ಮಕ 4 ಮಾರ್ಕ್ಸಿಗೆ ಒಂದು ಗ್ರಾಫ್ ಬರುತ್ತೆ. 4 ಮಾರ್ಕ್ಸಿಗೆ ಒಂದು ಗ್ರಾಫ್. 2 ಮಾರ್ಕ್ಸಿಗೆ ಯಾವ ವಿಧಾನ, 1 ಮಾರ್ಕ್ಸಿಗೆ ಒಂದು ಕ್ವಶನ್ ಆಯ್ತಾ. 2 ಚರಾಕ್ಷಿ ರೇಖಾತ್ಮಕ ಸಮೀಕರಣದಲ್ಲಿ ಅಕಸ್ಮಾತ್ ನಾಳೆ ಕ್ವಶನ್ ಪೇಪರ್ ಅಲ್ಲಿ 2 ಚರ ರೇಖಾತ್ಮಕ ಸಮೀಕರಣ ಆದರ್ಶ ರೂಪ ಏನು, a1x ಪ್ಲಸ್ b1 ಬೈ ಪ್ಲಸ್ b1 ಅಂತ ಇರ್ತದಲ್ವಾ ಈಕ್ವಲ್ 0 ಆಗುತ್ತೆ. ನೆಕ್ಸ್ಟ್ a2x ಪ್ಲಸ್ b2 ಬೈ ಪ್ಲಸ್ c2 ಈಕ್ವಲ್ 0 ಆಗುತ್ತೆ ಆಯ್ತಾ. ಇದನ್ನ 3 ಕಂಡೀಷನ್ ಬರ್ತಾರೆ, ಟೇಬಲ್ ಹಾಕ್ತೀನಿ ನಿಮಗೆ. ಎಲ್ಲ ಸಮವಾಗಿದ್ದಾಗ a1 ಬೈ a2 b1 ಬೈ b2 c1 ಬೈ c2 ಆಯ್ತಾ. ಇದು ಕಂಡೀಷನ್ ಏನು, ಬೀಜಗಣಿತದಲ್ಲಿ ಅದು ರೇಖಾಗಣಿತಕ್ಕೆ ಸಂಬಂಧಪಟ್ಟಂತೆ. ಬೀಜಗಣಿತಕ್ಕೆ ಸಂಬಂಧಪಟ್ಟಂತೆ ಇದು ಎಷ್ಟು ಪರಿಹಾರ ಇದೆ ಅದಕ್ಕೆ, ಇದು ಎಲ್ಲ ಸಮವಾಗಿದೆ. ಅಪರಿಮಿತ ಅಪರಿಮಿತ ಪರಿಹಾರ, ಅಪರಿಮಿತ ಪರಿಹಾರ. ಎಂತ ರೇಖೆ ಇದು
ಐಕ್ಯಗೊಳ್ಳುವ ಐಕ್ಯಗೊಳ್ಳುವ ರೇಖೆ. ಇದಕ್ಕೆ ಬೀಜಗಣಿತ ಪರಿಹಾರ ಅಂತ ಕರಿತೀವಿ, ಇದಕ್ಕೆ ರೇಖಾಗಣಿತ ಪರಿಹಾರ ಅಂತ ಕರಿತೀವಿ. ನೆಕ್ಸ್ಟ್ A1/A2 ಸಮವಾಗಿದ್ದ B1/B2 ಸಮವಾಗಿಲ್ಲ C1/C2. ಪರಿಹಾರ ಯಾವುದೇ ಪರಿಹಾರ ಇಲ್ಲ. ಎಂತ ರೇಖೆ ಇದು? ಸಮಾಂತರ ರೇಖೆ. ನೆಕ್ಸ್ಟ್ A1/A2 ಸಮವಾಗಿಲ್ಲ B1/B2 ಅನನ್ಯ ಅನನ್ಯ ಅಂದ್ರೆ ಎಷ್ಟು? ಅನನ್ಯ ಪರಿಹಾರ ಪರಸ್ಪರ ಛೇದಿಸುತ್ತದೆ. ಮಕ್ಕಳೇ, ಈ ಟೇಬಲ್ ಅಲ್ಲಿ ಒಂದು ಕ್ವಶನ್ ಕೊಟ್ಟೇ ಕೊಡ್ತಾರೆ 100%. ಅವ್ರು ಹಿಂಗಾರ ಕೊಡ್ಬೋದು, ಅಕಸ್ಮಾತ್ ಸಮೀಕರಣ ಉತ್ತರ ಕೊಡ್ಬೋದು. ಸಮೀಕರಣ ಹೆಂಗಂದ್ರೆ, ಫಾರ್ ಎಕ್ಸಾಂಪಲ್ ಇಲ್ಲಿ ಬೇಡ, ಈಗ x+y = 4 ಅಂತ ಇರುತ್ತೆ. x+y = 4. ನೆಕ್ಸ್ಟ್ 2x + 2y = 8 ಅಂತ ಇರುತ್ತೆ. ಪಟ್ಟಂತ ಹೇಳ್ಬೇಕು, ಆಯ್ತಾ? ಈಗ ಯಾರಿಗೆ ಸಂಬಂಧಪಡುತ್ತಿದ್ದು? ಯಾಕೆಂದ್ರೆ ನಾವು ಹೋಲಿಕೆ ಮಾಡಿದಾಗ 1/2 1/2 4 4 4 8 ಒಂದು ಬೇಡ ಬರ್ತಾನೆ. ಆದ್ರಿಂದ ಇದಕ್ಕೆ ಹೋಲಿಕೆ ಆಗುತ್ತೆ. ಇದಕ್ಕೆ ಬೀಜಗಣಿತ ಪರಿಹಾರ ಏನು? ಅಪರಿಮಿತ ಪರಿಹಾರ. ಹಾಗೆ ಬಿಡೋರಿ. ಆಯ್ತು, ಇದರಲ್ಲೇ ಇದು ಒಂದಾಯ್ತು. ನೆಕ್ಸ್ಟ್ ಇದರಲ್ಲಿ x+y = 2x + y = 3 ಇರುತ್ತೆ, ಅಥವಾ x - y = 5 ಇರುತ್ತೆ. ಲಾಸ್ಟ್ನೇದ? ವೆರಿ ಗುಡ್. ಇದು ಲಾಸ್ಟ್ನೇ. ಇದು ಅನನ್ಯ ಪರಿಹಾರ ರೀ. ಯಾವುದು ಹೋಲಿಕೆನೆಲ್ಲ ಇದೆ. ಇಲ್ಲಿ ಪ್ಲಸ್ ಇದೆ, ಇಲ್ಲಿದೆ y ಏನೋ ಸಮ ಇದೆ. ಅದು ಚಿಹ್ನೆ ನೋಡ್ರಿ, ಇಲ್ಲಿ ಪ್ಲಸ್ ಇದೆ ಮೈನಸ್ ಇದೆ. ಇಲ್ಲಿ 2x ಏನಿದೆ? x. ಆದ್ರೆ ಏನಿದೆ? ನಾಳೆ ಕೇಳೇ ಕೇಳ್ತಾರೆ. ಇದ್ರ ಮೇಲೆ 1 ಮಾರ್ಕ್ಸ್ ಕ್ವಶನ್ ಇದ್ದೇ ಇರುತ್ತೆ. ಅರ್ಥ ಆಗ್ತಿದ್ಯಾ? 1 ಮಾರ್ಕ್ಸ್ ಕ್ವಶನ್ ಇದ್ದೇ ಇರುತ್ತೆ ಡೆಫಿನೆಟ್ ಆಗಿ. ನಿಖಿತಾ ಮುಂದ್ ಕೂರ್ಸಂತೀನಿ ಈಗ. ನೆಕ್ಸ್ಟ್ ಇದಾದ್ಮೇಲೆ ಮತ್ತೆ ಬಾಳೆ ಮಾಡ್ತಿರಲ್ಲ, ಆಯ್ತಾ? ನೆಕ್ಸ್ಟ್ ಯಾವ ವಿಧಾನ? ವರ್ತಿಸುವ ವಿಧಾನ. ವರ್ತಿಸುವ ವಿಧಾನ ಕೇಳೇ ಕೇಳ್ತಾರೆ. ಎಷ್ಟು ಮಾರ್ಕ್ಸಿಗೆ? 2 ಮಾರ್ಕ್ಸಿಗೆ ಕೇಳೇ ಕೇಳ್ತಾರೆ. 2 ಮಾರ್ಕ್ಸಿಗೆ ಕೇಳೇ ಕೇಳ್ತಾರೆ ವರ್ತಿಸುವ ವಿಧಾನ, ಆಯ್ತಾ? ನೆಕ್ಸ್ಟ್ ಈ ವರ್ತಿಸುವ ವಿಧಾನ ಆಧಾರ ಇಟ್ಕೊಂಡು ಒಂದು ಲೆಕ್ಕ ಗ್ರಾಫ್ ಹೇಳ್ಕೊಡ್ತೀನಿ. ಅದನ್ನ ಗ್ರಾಫ್ ಅಲ್ಲಿ ಒಂದು ಲೆಕ್ಕ 2x + y 2x + y = 4. 2x + y = 5. 2x + y = 5. ನೆಕ್ಸ್ಟ್ x + y = 4. ಎರಡು ವಿಧಾನ ಮಾಡ್ಬೋದು. ವರ್ತಿಸುವುದನ್ನ ಲೆಕ್ಕನ ಮಾಡ್ಬೋದು, ಪ್ಲಸ್ ಏನ್ ಮಾಡ್ಬೋದು? ನಾವು ಗ್ರಾಫ್ ಮಾಡ್ಬೋದು. ಮಾಡ್ತಿರೋ ಒಂದು ನಿಮಿಷ ನನಗೆ ಹೇಳ್ರಿ. 2x + y = 5. x + y = ಏನು? 4. ಸೌಂದರ್ಯ ಲೆಕ್ಕ ಮಾಡ್ತಿಲ್ಲ. x ಬೆಲೆ 1, y ಬೆಲೆ 3. x ಬೆಲೆ 1, y ಬೆಲೆ 3. ಸರಿ ಕುಮಾರ, x ಬೆಲೆ 1 ಬಂದಂತೆ y ಬೆಲೆ 3 ಬಂದಂತ ಕಣಪ್ಪ. ಹ್ಞೂ ಸರ್. x ಬೆಲೆ 1, y ಬೆಲೆ 3. ನೋಡಿ, ಈಗ ನಾವು ತಕ್ಷಣ ಮಾಡೋದಾದ್ರೆ ವರ್ತಿಸಿದ ಅಂದಲ್ಲಿ ಮೈನಸ್ ಮೇಲೆ ಹಾಕೊಂಡ್ರೆ ಕ್ಯಾನ್ಸಲ್ ಆಯ್ತು. ಇದಕ್ಕೂ ಮೈನಸ್ ಆಗುತ್ತಾರೆ. 2x x ಹೋದ್ರೆ 5 4 ಹೋದ್ರೆ ಸಿಕ್ಬಿಡ್ತಾನೆ. ಇದು ಎಲ್ಲ ಸಮೀಕರಣಕ್ಕೆ ಹಾಕಿದ್ರೆ ಎಷ್ಟಾಗ್ತದೆ? 1 ಹಾಕೋಣ. ಪ್ಲಸ್ ಈ ಕಡೆ ಬಂದ್ರೆ 4 1 ಕಡೆ ಎಷ್ಟು? 4 1 ಕಡೆ ಆಗ y ಮೇಲೆ ಎಷ್ಟು ಬರ್ತದೆ? ಆಯ್ತು, ಮೊದಲ ಸಮೀಕರಣ 2x + y = 5. y = 5 - 2x. ಆಯ್ತಾ? 8x y ಆನ್ಸರ್ ಸಿಕ್ಕಿದೆ ನಮಗೆ. ಒಂದು ಇಲ್ಲಿಂದೇನು ಮುಂದಿಂದೇನು ಚೆಕ್ ಮಾಡಿ. 0 ಕೊಡು. 2 × 0 0.
5 ಮೈನಸ್ 0 1 ಕೊಡಿ, 2 ಅಲ್ಲಿ 5 ನ ಇಟ್ಕೊಂಡ್ರೆ ಇದೆಯಲ್ಲ, 2 ಕೊಡಿ, 2 ಅಲ್ಲಿ 5 4 ಕಡೆ ಎಷ್ಟು ಯಾರಿಗಿದು ಮೊದಲನೇದಕ್ಕೆ 2x + y. ನೆಕ್ಸ್ಟ್ ಅಲ್ಲ ಯಾವುದು x + y = 4, y = 4 ಮೈನಸ್ x. ಇದು ಟೇಬಲ್ ತಗೊಂಡ್ರೆ, ಇದು ಟೇಬಲ್ ತಗೊಂಡ್ರೆ ನಾವೇನ್ ಮಾಡ್ತೀವಿ x y ಆಯ್ತಾ, ಇಲ್ಲಿ 0 1 2 3 ಬಂದಿದ್ದಾನೆ. 4 ಮೈನಸ್ 0 4 1 ಕಳೆದ್ರೆ 4 2 ಕಳೆದ್ರೆ ಸರ್ ನಮ್ಮ ಮಕ್ಕಳ ಆಯ್ತು. ಈಗ ನಾವು ಚಿಕ್ಕದ ಗ್ರಾಫ್ ಹಾಕೋಣ. x ನ ಗರಿಷ್ಠ ಎಷ್ಟಿದೆ? x ಅಕ್ಷ ಇದು, y ಅಕ್ಷ 1 2 3 ಹಾಕೋಣ. y ನ ಗರಿಷ್ಠ ಹೇಗಿದೆ? 1 2 3 4 5 1 2 3 4 5. ಫಸ್ಟ್ 0ಗೆ 1ಕ್ಕೆ 3, ನೆಕ್ಸ್ಟ್ 2ಕ್ಕೆ ಆಯ್ತಾ. ನೆಕ್ಸ್ಟ್ ನೋಡಿ 0ಗೆ 4, 1ಕ್ಕೆ 2ಕ್ಕೆ ಬರಬೇಕು. 1 3 ನಕ್ಷ ವಿಧಾನ ಸಮೀಕರಣ ಚರಾಕ್ಷರದ ಬೆಲೆ x = ಎಷ್ಟು? 1, y = ಎಷ್ಟು? 3 ಆಗಿದೆ ಅಂತ ಬರೀಬೇಕು. ಸರಿ, ಈ ಮೊನ್ನೆ ಸರಿ ಹೇಳಿದ್ರು x 0 ತರಲ್ಲ, y 0 ತರಲ್ಲ ಅಂತ. ಅದು ಈಸಿ ಮಕ್ಕಳೇ. ಆದರೆ ಛೇದಿಸುವ ಬಿಂದು ನೀವು ಗ್ರಾಫ್ ಹಾಕಿದ್ರೆ ಪಟ್ಟಿದ್ರೆ ಮಾತ್ರ ಸಾಧ್ಯ ಅದು. ಇಲ್ಲ ಅಂದ್ರೆ ನಿಮ್ಮ ರೇಖೆಗಳು ಎಲ್ಲಿಂದ ಎಲ್ಲಿಗೆ ಹೋಗ್ತವೆ. ಇದು ಈಸಿನ ಅದು ಈಸಿ ಅನ್ಸುತ್ತೆ ಅಲ್ಲ, ಹೇಳಿ. ಇದ್ರಲ್ಲಿ ನಿಮಗೆ ಭಯ ಇಲ್ಲ. ಯಾಕೆ ಭಯ ಇಲ್ಲ ಹೇಳ್ರಿ? ಅಲ್ಲಲ್ಲ, ಯಾಕೆ ಭಯ ಇಲ್ಲ ಹೇಳ್ರಿ? ಆನ್ಸರ್ ಸಿಕ್ಕಿರುತ್ತಲ್ರಿ, ಇಲ್ಲಿ ಆನ್ಸರ್ ಸಿಕ್ಕಿರುತ್ತೆ ನಿಮಗೆ, ಯಾವುದೇ ಭಯ ಇರಲ್ಲ. ಅದರಲ್ಲಿ ಆನ್ಸರ್ ಸಿಗುತ್ತೆ ನಿಮಗೆ, ಸ್ವಲ್ಪ ಕಷ್ಟ ಅನಿಸುತ್ತೆ. ಅಕಸ್ಮಾತ್ ನಿಮ್ಮ ಗ್ರಾಫ್ ಏನಾದ್ರು ಸ್ವಲ್ಪ ಚೇರ್ಸೋದಿನ ಒಂದು ದಿನ ಗ್ರಾಫ್ ಇಲ್ಲ ಹಾಕ್ತೀರಾ, ಇನ್ನೊಂದು ಸುಮ್ಮನೆ ಹೇಳ್ತಾ ಹೋಗ್ತೀರಿ. ಇಲ್ಲ ಅಷ್ಟು ಇಲ್ಲಿ ಚೇರಿಸಬೇಕಾಗುತ್ತೆ, ನಿಂತ ಹೋಗ್ತದೆ ಹಾಕಿದೀವಿ. ಹೌದಲ್ಲ, ನೀವೇನ್ ಪರಿಗಣನೆ ಮಾಡಿರ್ತಾರೆ? x = 0 y = 0 ಅಷ್ಟು ನೋಡಿರ್ತೀರ. ರೇಖೆ ಆಗ ಸ್ವಲ್ಪ ವ್ಯತ್ಯಾಸ ಆಯ್ತು ಅಂದ್ರೆ ಬರಬಾರ ದುಡ್ಡು ಬರ್ತದೆ. ನಿಮ್ಗೆ ಉತ್ತರ ಕರೆಕ್ಟ್ ಬಂದಿರ್ಬೇಕಾ? ಸಿಕ್ಕಿದೆ ಮಕ್ಕಳೇ. ನಾಳೆ ಕಾನ್ಫಿಡೆಂಟ್ ಮಾಡ್ತಿರಲ್ಲ ಇದನ್ನ 100%. ನಾವು ನಿಮಗೆ ಗ್ರಾಫ್ ಶೀಟ್ ಅದರಲ್ಲಿ ಪಿನ್ ಮಾಡೇ ಕೊಟ್ಟಿರ್ತೀವಿ. ಗ್ರಾಫ್ ಒಳಗೆ ಹಿಂಭಾಗದಲ್ಲಿ ಲೆಕ್ಕ ಮಾಡಬೇಕು. ಅಪ್ಪಿ ತಪ್ಪಿ ನೀವು ಪೇಪರ್ ಒಳಗೆ ಗ್ರಾಫ್ ಯಾರು ಲೆಕ್ಕ ಮಾಡಂಗಿಲ್ಲ. ಮಾಡಿದ್ರೆ ಅದು ಮುಂದೆ ನೋಡೋಣ ಆಯ್ತಾ. ನೀವು ಗ್ರಾಫ್ ಶೀಟ್ ಹಿಂಭಾಗದಲ್ಲಿ ಲೆಕ್ಕ ಮಾಡಿ ಗ್ರಾಫ್ ಅಲ್ಲಿ ಏನ್ ಮಾಡ್ಬೇಕು ನೀವು? ಯಾಕಂದ್ರೆ ಗ್ರಾಫ್ ಹಿಂಗಡೆ ಮಾಡಿ ಪೇಪರ್ ಶೀಟ್ ಮಾಡ್ಬೇಕು. ಬಟ್ ನಾಳೆ ಗ್ರಾಫ್ ಮಾಡೋದು ಪಕ್ಕನ ನಾಳೆ ಸರ್ ನಾವು ಗ್ರಾಫ್ ಮಾಡೇ ಮಾಡ್ತೀವಿ ಅಂತ ಕೈತು. ನನಗೆ ಆಗ ಸಾಧ್ಯವಿದೆ, ನನಗೆ ಸಾಧ್ಯವಿದೆ ತೇರಿಸಿ ಮಾಡ. ಆಯ್ತು ನೋಡಿ, ಬಹಳ ಖುಷಿ ಆಯ್ತು ನನಗೆ, ನಮಗೂ ಖುಷಿ ಇದೆ ಆಯ್ತಾ. ನೋಡ ನನಗೊಂದು ಇದೆ, ನಾಳೆ ಹೆಂಗ್ ಮಾಡ್ತಾರೆ ಅನ್ನೋದು ಇದೆ, ಮಾತಾಡ್ತೇನೆ. ಆಯ್ತು ನೆಕ್ಸ್ಟ್ ಆಯ್ತು. ಈ ಚಾಪ್ಟರ್ ಅಲ್ಲಿ ಮಕ್ಕಳೇ 7 ಮಾರ್ಕ್ಸ್ ಆರಾಮ ತೆಗಿಬೇಕು. ಎಷ್ಟು ಮಾರ್ಕ್ಸ್? 7 ಮಾರ್ಕ್ಸ್ ಆರಾಮ ತೆಗಿಬೋದು ಮಕ್ಕಳೇ, ತೆಗಿಬೋದಾ? ನೆಕ್ಸ್ಟ್ ವರ್ಗ ಸಮೀಕರಣ. ವರ್ಗ ಸಮೀಕರಣ ನಿಮಿಷ. ಈ ಚಾಪ್ಟರ್ ಅಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಒಂದಿದೆ. ಅದ ಎಷ್ಟು? 1. ಸರಿನಾ? ಇಲ್ಲಾರ ಕೇಳ್ಬೋದು ಅಥವಾ ಇಲ್ಲಾರ ಕೇಳ್ಬೋದು.
2 ಮಾರ್ಕ್ಸ್ ಕ್ವಶನ್ ಇದ್ದೇ ಇರುತ್ತೆ, 3 ಮಾರ್ಕ್ಸ್ ಕ್ವಶನ್ ಇದ್ದೇ ಇರುತ್ತೆ. ಬಟ್ ಎಷ್ಟು ಮಾರ್ಕ್ಸ್? ಆಯ್ತಾ? ಫಸ್ಟ್ ವರ್ಗ ಸಮೀಕರಣ ಅಂದ್ರೆ ಆದರ್ಶ ರೂಪ ಗೊತ್ತ ನಿಮಗೆ? ಯಾವುದು? ax ಸ್ಕ್ವೇರ್ ಪ್ಲಸ್ b ವರ್ಗ ಸಮೀಕರಣ ax ಸ್ಕ್ವೇರ್ ಪ್ಲಸ್ bx ಪ್ಲಸ್ c ಈಕ್ವಲ್ ಟು 0. ಆಯ್ತು, ಇದೇನಿದು? ವರ್ಗ ಸಮೀಕರಣದ ಆದರ್ಶ ರೂಪ. ಆದರ್ಶ ರೂಪ. ಆಯ್ತು, 1 ಮಾರ್ಕ್ಸ್ ಕೇಳ್ತಾರೆ. ಕೊಟ್ಟಿರ್ತಕ್ಕಂಥ ಇದರಲ್ಲಿ ವರ್ಗ ಸಮೀಕರಣ ಯಾವುದು? ಆಪ್ಷನ್ ಅಕಸ್ಮಾತ್ ಕೇಳಿದ್ರೆ, ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಅಕಸ್ಮಾತ್ ಕೇಳಿದ್ರೆ ಇಲ್ಲಾರ ಕೇಳ್ಬೋದು, ಇಲ್ಲಾರ ಕೇಳ್ಬೋದು. 1 ಮಾರ್ಕ್ಸ್ ಕ್ವಶನ್ ಇದೆ ಅಂದ್ರೆ 1 ಮಾರ್ಕ್ಸ್ ಕೇಳಿದ್ರೆ ಏನ್ ಕೇಳ್ತಾರೆ? ವರ್ಗ ಸಮೀಕರಣ ಆದರ್ಶ ರೂಪ ಬರೀ ಕೇಳ್ತಾರೆ. ವರ್ಗ ಸಮೀಕರಣ ಆದರ್ಶ ರೂಪ ನೀವು ಬರೀತೀರಿ. ಆಯ್ತಾ? 1 ಮಾರ್ಕ್ಸ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಕೇಳಿದ್ರೆ ಹೆಂಗ್ ಕೇಳ್ಬೋದು? ಈಗ ನೀವ್ ಹೇಳಿ, ಇಲ್ಲಿ ನೋಡ್ರಿ, x ಇಂಟು x ಪ್ಲಸ್ 1 ಇಸ್ ಈಕ್ವಲ್ ಟು 0. ಇದು ವರ್ಗ ಸಮೀಕರಣನಾ? ಆಗುತ್ತಾ? ಯಾವಾಗುತ್ತೆ? x ಸ್ಕ್ವೇರ್ ಪ್ಲಸ್ x ಈಕ್ವಲ್ 0. ನೀವು ಇದನ್ನ ಇದು ಕಂಪೇರ್ ಮಾಡಿ. a ಜಾಗದಲ್ಲಿ ಎಷ್ಟಿದೆ? x ಸ್ಕ್ವೇರ್ x ಸಮ ಇದೆ. a ಜಾಗದಲ್ಲಿ ಎಷ್ಟಿದೆ? 1. ಲಿಖಿತ b ಜಾಗದಲ್ಲಿ ಎಷ್ಟಿದೆ? c ಎಷ್ಟಿದೆ? c 0. ಆಯ್ತಪ್ಪ. x ಈಕ್ವಲ್ಸ್ 1/x ಅಂತಿದೆ. ಇದು ವರ್ಗ ಸಮೀಕರಣ ಆಗುತ್ತಾ? x ಈಕ್ವಲ್ಸ್ 1/x ಆಗುತ್ತಾ? ಆಗಲ್ವಾ? ಆದರ್ಶ ರೂಪ ಬರೆದು ಕೇಳ್ತಾರೆ. ನಾನ್ ಮಾಡ್ತೀನಿ ಓಲೆ ಗುಣಾಕಾರ x ಇಂಟು x ಇಸ್ ಈಕ್ವಲ್ ಟು 1. x ಸ್ಕ್ವೇರ್ ಪ್ಲಸ್ ಈ ಕಡೆ ಕಲ್ತೀನಿ, ವರ್ಗ ಸಮೀಕರಣ ಆಗುತ್ತೆ. ಈಗ ಹೇಳಿ, a ಎಷ್ಟು? b ಎಷ್ಟು? b ಇಲ್ಲ ಅಲ್ಲಿ, x ಇರುವೆನಲ್ಲಿ, c ಬೆಲೆ ಎಷ್ಟು? ಮೈನಸ್ 1. x ಸ್ಕ್ವೇರ್ ಮೈನಸ್ 5x ಪ್ಲಸ್ r ಈಕ್ವಲ್ 0. a 1, b ಎಷ್ಟು? c ಎಷ್ಟು? ಆಯ್ತಾ? ಇದು ವರ್ಗ ಸಮೀಕರಣ ಆದರ್ಶ ರೂಪ ಕೇಳ್ಬೋದು. ಮತ್ತೆ ಕೇಳ್ತಾರೆ. ಇದಾದ್ಮೇಲೆ ಇದರಲ್ಲಿ 2 ಮಾರ್ಕ್ಸ್ಗೆ 2 ಮಾಡ್ತಾರೆ. ಒಂದು ಅಪವರ್ತನ ವಿಧಾನ ಹೇಳ್ಕೊಡ್ಬೇಕಂತ ಮತ್ತೊಂದಿದೆ ಅಪವರ್ತನ ವಿಧಾನ. ನೆಕ್ಸ್ಟ್ 2ನೇದು ಶೋಧಕ. ಶೋಧಕ ನಮ್ಗೆ ಅಪವರ್ತನ ಶೋಧಕ ಲೆಕ್ಕ ತೋರಿಸ್ ನೋಡಲೆ. ಅಪವರ್ತನ ವಿಧಾನದಲ್ಲಿ 2 ಲೆಕ್ಕ. ಫಸ್ಟ್ ಒನ್ x ಸ್ಕ್ವೇರ್ ಪ್ಲಸ್ 7x ಪ್ಲಸ್ 12 ಈಕ್ವಲ್ 0. ಇನ್ನೊಂದು ಲೆಕ್ಕ 2x ಸ್ಕ್ವೇರ್ ಮೈನಸ್ 15x ಪ್ಲಸ್ 18 ಈಕ್ವಲ್ 0. ನೋಡಿ, ಅಲ್ಲಿ ಬೇರೆ ಮೆಥಡ್ ಇದೆ, ನಾನು ಈಸಿ ಮೆಥಡ್ ಹೇಳ್ಕೊಡ್ತೀನಿ. ಗಣಿತ ಹೆಂಗ್ ಗೊತ್ತಾ? ಕೊಂಕಣ್ ಸುತ್ತ ಮೈಲಾರ್ಕೊ ಬಂದ್ರು ಗಣಿತ ಲೆಕ್ಕ ಆನ್ಸರ್ ಒಂದೇ ಅದು. ಆನ್ಸರ್ ನೋಡ್ತೀನಿ. ಈಗ ಅವ್ರ ಮೇಡಮ್ ಅವರ ಅಪವರ್ತನ ವಿಧಾನ ಅವ್ರ ಯಾವ ಟೈಪ್ ಹೇಳ್ಕೊಟ್ಟಿರೋ ಗೊತ್ತಿಲ್ಲ, ನನ್ನ ವಿಚಾರ ನೋಡ್ರಿ. ಇಲ್ಲಿ ಇದಕ್ಕೆ ಹೋಲಿಕೆ ಮಾಡೋಣ. ಯಾರಿಗೆ? ax ಸ್ಕ್ವೇರ್ ಪ್ಲಸ್ bx ಪ್ಲಸ್ c ಈಕ್ವಲ್ 0. ಇದು ಹೋಲಿಕೆ ಮಾಡ್ತಾರೆ. a ಜಾಗದಲ್ಲಿ ಎಷ್ಟಿದೆ? b ಎಷ್ಟಿದೆ? c ಎಷ್ಟು? ನಾಳೆ ಕೆಳಗೆ ಕೇಳ್ತಾರೆ. ನಾಳೆ ಕೆಳಗೆ ಕೇಳ್ತಾರೆ ಹರೀಶ. ಈಗ ಇದರಲ್ಲಿ ಎ ಜಾಗದಲ್ಲಿ ಹೊಂದಿದ್ದಾಗ ಯೋಗೀಶ, ಎ ಜಾಗದಲ್ಲಿ ಹೊಂದಿದ್ದಾಗ ಬಹಳ ಈಸಿ. ಇದು ಗುಣಾಕಾರ ಮಾಡಿ 12 ಆಗಬೇಕು. ಸಂಖ್ಯೆ ಗುಣಾಕಾರ ಮಾಡಿ ಎಷ್ಟಾಗಬೇಕು? 12. ಆ 2 ಸಂಖ್ಯೆ ಕೂಡಿದ್ರೆ ಎಷ್ಟಾಗಬೇಕು? 4. ದೊಡ್ಡ ಸಂಖ್ಯೆ ಹೇಳ್ಬೇಕು. 4 3 3 4 ಕೇಳ್ಬೋದು. ಆ ದೊಡ್ಡ ಸಂಖ್ಯೆ ತಗೊಳ್ಳೋಣ. ಚರಾಕ್ಷರದ ಗಾತ್ರ ಎಷ್ಟಿದೆ? 2ರಿಂದ x ಈ ತರ ಹಾಕೊಂತೀನಿ. 4 3 ತರ. ಯಾಕೆ? ಇಲ್ಲಿ ಮತ್ತಿನ ಏನಿದೆ? ಪ್ಲಸ್ ಇದೆ. ಅದು ದೊಡ್ಡ ಸಂಖ್ಯೆ ಹಾಕಂದ ಗುಣಾಕಾರ ಮಾಡಿದ ಪ್ಲಸ್ ಬರಬೇಕು ಅಂದ್ರೆ ಪ್ಲಸ್ ಹಾಕ್ಬೇಕು. 2 ಪ್ಲಸ್ ಇಂಟು ಪ್ಲಸ್ ಪ್ಲಸ್. ಸುಂದರ
ಪ್ಲಸ್ ಪ್ಲಸ್ ನಾಲ್ಕು ಮೂರ್ಲಿ ಪ್ಲಸ್ 4 ಪ್ಲಸ್ 3 ಕೂಡಿದ್ರೆ ಇದನ್ನು ಬುಕ್ ಮಾಡ್ತೀನಿ. x ಪ್ಲಸ್ 4 ಈಕ್ವಲ್ 0, x ಪ್ಲಸ್ 3 ಈಕ್ವಲ್ 0, x ಇಸ್ ಈಕ್ವಲ್ ಟು ಮೈನಸ್ 4, x ಇಸ್ ಈಕ್ವಲ್ ಟು ಇದು ಅಪವರ್ತನದಿಂದ ಮಾಡ್ರೆ ಮಕ್ಕಳೇ ನೋಡ್ರಿ, ಇದಕ್ಕೆ ಶೂನ್ಯಕ್ಕೆ ಮುಂತಲೂ ಖರ್ಚು ಮಾಡ್ತಾರೆ. -4 ಮತ್ತು -3 ಏನಾಗಿರುತ್ತೆ? ಬಹುಪದಕ್ಕೆ ಏನಾಗುತ್ತೆ? ವರ್ಗ ಸಮೀಕರಣ ಏನಾಗಿರುತ್ತೆ? ಶೂನ್ಯತೆ ಆಗುತ್ತೆ. ನೆಕ್ಸ್ಟ್ ಇದು ನೋಡ್ರಿ, ಈ ಲೆಕ್ಕಕ್ಕೆ ವ್ಯತ್ಯಾಸ ಇದೆ. ಇದಕ್ಕೆ ಅರ್ಥ ನೋಡ್ಕೊಂಡ್ರಿ, ಇಲ್ಲಿ ಬಹಳ ತಪ್ಪಿರ ಇದೆ. ಓದಕ್ಕೆ ಎ ಬೆಲೆ ಎಷ್ಟಿತ್ತಪ್ಪ? ಎ ಬೆಲೆ ಎಷ್ಟಿತ್ತು? ಬಂದಿತ್ತು. ಇಲ್ಲಿ ಎ ಬೆಲೆ ಎಷ್ಟಿದೆ? ಇದನ್ನ ಕೊನೆ ಸಂಖ್ಯೆಯಿಂದ ಗುಣಸನ ಮಾಡೋದು. ಇದು ನನ್ನ ಮೆಥಡ್, ಆಯ್ತಾ? ಈಸಿ ಮೆಥಡ್. ಮೊದಲನೇ ಎ ಸಂಖ್ಯೆಯನ್ನ ಸಿ ಇಂದ ಗುಣಿಸೋಣ. ಚಿಹ್ನೆ ಏನಿದೆ? ಪ್ಲಸ್ ಇದೆ. ಅದಾಕೋಣ. 2 × 18 ಎಷ್ಟಾಯ್ತು? 2x ಬಂದಿದೆ. 2x ಹಾಕೋತೀನಿ. ಹಾಕೋಣ. 2 ಸಂಖ್ಯೆ ಗುಣಾಕಾರ ಮಾಡ್ತೀನಿ. 9 4 36. 9 4 ಕೂಡ 15 ಬರುತ್ತಾ? ಬರಲ್ಲ. ಮತ್ತೆ ನೀವು ಬಹಳ ಜನ ಬೇರೆ 12 3 36 ಪಟ್ಟನ್ ಬರ್ಬೇಕು. 12 3 36. ಇಲ್ಲಿ ಮಧ್ಯ ಚಿಹ್ನೆ ಏನಿದೆ? ಮೈನಸ್ ಇದೆ. ದೊಡ್ಡ ಸಂಖ್ಯೆ ಮೈನಸ್ ಹಾಕೋಣ. ಆದ್ರೆ ಗುಣಾಕಾರ ಮಾಡಿದ್ರೆ ಏನಿದೆ? ಪ್ಲಸ್ ಇದೆ. ಇದಕ್ಕೆ ಏನ್ ಹಾಕೋಣ? ಏನಮ್ಮ ಡೌಟ್ ಕೇಳಿ. ಇಲ್ಲಿ ಏನ್ ಗೊತ್ತಾ? ದೊಡ್ಡ ಸಂಖ್ಯೆ ಚಿಹ್ನೆ ಇಲ್ಲಿ ಮಧ್ಯ ಚಿಹ್ನೆ ಮಧ್ಯ ಸಂಖ್ಯೆ ಇದೆಯಲ್ಲಪ್ಪ, ಈ ಮಧ್ಯ ಚಿಹ್ನೆ ದೊಡ್ಡ ಸಂಖ್ಯೆ ಹಾಕಿದ. ಇಲ್ಲಿ ಮೈನಸ್ ಇತ್ತ, ದೊಡ್ಡ ಸಂಖ್ಯೆ 12 ಹಾಕಿತ್ತು. ಗುಣಾಕಾರ ಮಾಡಿದ್ರೆ ಪ್ಲಸ್ ಬರ್ಬೇಕಿಲ್ಲ. ಅಂದ್ರೆ ಏನಾಗ್ಬೇಕಿಲ್ಲ? ಮೈನಸ್. ಮೈನಸ್ ಇಂಟು ಮೈನಸ್ ಆಯ್ತಾ? 12 3 36 ಬಂದಿದೆ. -12 -3 ಕೂಡ ಎಷ್ಟಾಯ್ತು? -15. ತುಪ್ಪ ಮಾಡ್ತೇನೆ. ಏನು? 2x -12 ಈಕ್ವಲ್ 0, 2x -3 ಈಕ್ವಲ್ 0, 2x ಇಸ್ ಈಕ್ವಲ್ ಟು ಎಷ್ಟಾಯ್ತು? 12. x ಇಸ್ ಈಕ್ವಲ್ ಟು 12/2. 2 x ನ ಬೆಲೆ ಎಷ್ಟು ಬಂತು? 6. 2x ಇಸ್ ಈಕ್ವಲ್ ಟು 3, x ನ ಬೆಲೆ x ಇಸ್ ಈಕ್ವಲ್ ಟು 3/2. 3/2. 2 ದೊಡ್ಡ ಸಂಖ್ಯೆ ಬಂತು. ಅಲ್ಲಿದೆ ಕೊಟ್ಟಿದ್ದು ಬರ್ಕೊಂಡ್ರಿ. ಈ ತರ ನಾನ್ ಮಾಡ್ಸೋದು ಬರ್ಕೊಂಡ್ರಿ. ಈಸಿ ಆಯ್ತಾನೆ? ಈಸಿ ಇಲ್ವೇದು? ಇದು 2 ಮಾರ್ಕ್ಸ್ ಕೇಳಕ್ಕೆ ಮಕ್ಳೆ. ಅಥವಾ ಟ್ಯಾಕ್ಸ್ ಕೊಟ್ಟಿರ್ತಾನೆ ಅದ್ರಲ್ಲಿ. ಇದರ ಆಯ್ತು. ಒಂದು ವರ್ಗ ಸಮೀಕರಣ ಇದನ್ನೇ ಕೊಟ್ಟು ಮೂಲದ ಸ್ವಭಾವ ಡೆಲ್ಟಾ ಅಂದ್ರೇನು? ಶೋಧಕ ಬಿ ಸ್ಕ್ವೇರ್ ಮೈನಸ್ 4ac. 3 ಕಂಡೀಷನ್: ಡೆಲ್ಟಾ ಈಕ್ವಲ್ 0, ಡೆಲ್ಟಾ ಗ್ರೇಟರ್ ದನ್ 0, ಡೆಲ್ಟಾ ಲೆಸ್ ದನ್ 0. ಅಂದ್ರೆ ಡೆಲ್ಟಾ 0ಗೆ ಸಮ, 0ಗಿಂತ ದೊಡ್ಡದು, 0ಗಿಂತ ಚಿಕ್ಕದು. ವಾಸ್ತವ ಮತ್ತು ಮೂಲಗಳು. ವಾಸ್ತವ ಮತ್ತು ಸಮ, ವಾಸ್ತವ ಮತ್ತು ವಿಭಿನ್ನ. ಎಷ್ಟು? ಮೂಲಗಳು ನೆನಪಿರ್ಬೇಕು. ಆಯ್ತಾ? ಚಿಕ್ಕ ಲೆಕ್ಕ ತೋರಿಸಿ. ಇದೇ ಲೆಕ್ಕ ಇದೇ ಲೆಕ್ಕ. x² + 7x + 12 = 0. ವರ್ಗ ಸಮೀಕರಣದ ಮೂಲಗಳ ಸ್ವಭಾವ ತಿಳಿಸಿ ಅಂತ ಕೇಳ್ತಾರೆ. ಎ ಬೆಲೆ ಎಷ್ಟು? 1. ಬಿ ಬೆಲೆ ಎಷ್ಟು? ಸಿ ಬೆಲೆ ಎಷ್ಟು? 12. ಡೆಲ್ಟಾ ಬಂದಿದೆ. ಡೆಲ್ಟಾ ಇಸ್ ಈಕ್ವಲ್ ಟು ಬಿ ಸ್ಕ್ವೇರ್ ಮೈನಸ್ 4ac. ಹಾಕಲ್ವಾ? ಈಗ ನಾವು ಬಿ ಬೆಲೆ 7 ಸ್ಕ್ವೇರ್ ಮೈನಸ್ 4 ಇಂಟು 1 ಎಷ್ಟು? 12. 49 ಮೈನಸ್ 12 40 ಎಷ್ಟು ಬರ್ತದೆ? 1. 1 0 ದೊಡ್ಡದು ಚಿಕ್ಕದ? 1 0ಗಿಂತ ದೊಡ್ಡದು. ಏನ್ ಬರ್ತದೆ ಕಂಡೀಷನ್ ಇಲ್ಲಿ? ವಾಸ್ತವ ಮತ್ತು ವಿಭಿನ್ನ. ಎರಡನೇ ಕಂಡೀಷನ್ ಬರ್ಬೇಕಿಲ್ಲ. ವಾಸ್ತವ ಮತ್ತು ವಿಭಿನ್ನ. ನಾಳೆ ಕೇಳೇ ಕೇಳ್ತಾರೆ. ಇದೆರಡರಲ್ಲಿ ಒಂದು ಕೇಳೇ ಕೇಳ್ತಾರೆ ಮಕ್ಕಳು. ಆಯ್ತಾ? ನೆಕ್ಸ್ಟ್ ನಿಮ್ ಜೆರಾಕ್ಸ್ ಕೊಟ್ಟಿದ್ದೀನಿ ಮಕ್ಕಳೇ. ಆ ಜೆರಾಕ್ಸ್ ಅಲ್ಲಿ 3 ಅಂಕದ ಪ್ರಶ್ನೆ ಇದೆ ನೋಡ್ರಿ. ಜೆರಾಕ್ಸ್ ಅಲ್ಲಿ 3 ಅಂಕದ ಪ್ರಶ್ನೆ ಇದೆ. ವಯಸ್ಸಿಂದು ಜೆರಾಕ್ಸ್ ಅಲ್ಲಿ